ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೇಗೆ ಓದಬೇಕು ಎಲ್ಲರಿಗೂ ಗೊತ್ತಲ್ವಾ? ಓಕೆ, ಈ ವಿಡಿಯೋ ಎಂಡಲ್ಲಿ ನಾನು ಕೇಳ್ತೀನಿ, ಹೇಗೆ ಓದಬೇಕು ಅಂತ ನಿಮ್ಗೆ ಗೊತ್ತಿತ್ತಾ? ನಾನು ಹೇಗೆ ಓದ್ಬೇಕಂತ ಹೇಳ್ತೀನಿ ವಿಡಿಯೋದಲ್ಲಿ, ಅದು ನಿಮ್ಗೆ ಗೊತ್ತಿತ್ತಾ ಅಂತ ಹೇಳಿ, ಓಕೆನಾ? ಹೇಗೆ ಓದಬೇಕು ಎಲ್ಲರಿಗೂ ಓದಕ್ಕೆ ಬರುತ್ತಾ? ಇಲ್ಲ, ಹೇಗೆ ಓದಬೇಕು ಅಂದ ತಕ್ಷಣ ಏನು ABCD ಹೇಗೆ ಓದೋದು ಆ ಥರ ಅಲ್ಲ. ಓದ್ತಿದ್ದೀವಿ ಅಂತ ಅಂದರೆ ನಾವು, ಫಾರ್ ಎಕ್ಸಾಂಪಲು, ಇವಾಗ ನಾನು ನಿಮ್ಮ ಮೊಬೈಲ್ ಓಪನ್ ಮಾಡ್ತೀರಾ, ನಿಮ್ಮ ಮೊಬೈಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಿಲ್ದಾನೆ ನಿಮ್ ಫಿಂಗರ್ ಇನ್ಸ್ಟಾಗ್ರಾಮ್ ಎಲ್ಲಿದ್ಯೋ ಅಲ್ಲಿ ಹೋಗುತ್ತೆ, ಇಲ್ಲಾಂದ್ರೆ ವಾಟ್ಸಪ್ ಎಲ್ಲಿದ್ಯೋ ಅಲ್ಲಿ ಹೋಗುತ್ತೆ. ಡೈಲಿ ನೀವು ಯಾವ್ದು ಜಾಸ್ತಿ ಯೂಸ್ ಮಾಡ್ತೀರಾ ಆ್ಯಪು, ನಿಮ್ ಮನ್ಸಿಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೇಕು ಅಂದ ತಕ್ಷಣ ನಿಮ್ ಕೈ ಆಟೋಮೆಟಿಕ್ ಆಗಿ ಇನ್ಸ್ಟಾಗ್ರಾಮ್ ಹತ್ರ ಹೋಗುತ್ತೆ. ನಿಮ್ ಮನ್ಸಿಗೆ ವಾಟ್ಸಪ್ ಯೂಸ್ ಮಾಡ್ಬೇಕು ಅಂದ ತಕ್ಷಣ ಆಟೋಮೆಟಿಕ್ ಆಗಿ ವಾಟ್ಸಪ್ ಹತ್ರ ಹೋಗುತ್ತೆ. ನಿಮ್ ಮೊಬೈಲ್ ಅಲ್ಲಿ ಯಾವ್ಯಾವ ಆ್ಯಪ್ ಎಲ್ಲೆಲ್ಲಿದೆ ಅಂತ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಿರುತ್ತೆ. ಯಾವ್ದು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀರಾ ಅದು ಮಾತ್ರ, ಯಾವ್ದು ಜಾಸ್ತಿ ಯೂಸ್ ಮಾಡ್ತಿರಲ್ಲ, ಜಾಸ್ತಿ ಯೂಸ್ ಮಾಡೋದು ಆಟೋಮೆಟಿಕ್ ಆಗಿ ನಿಮ್ ಬೆರಳು ಅಲ್ಲೇ ಹೋಗುತ್ತೆ. ಕರೆಕ್ಟಾ? ಹಂಗಂದ್ರೆ ಯಾಕೆ ಆತರ ಆಟೋಮೆಟಿಕ್ ಆಗಿ ಹೋಗುತ್ತೆ? ಏನ್ ಮಾಡಿದಿರಾ? ಅಭ್ಯಾಸ ಮಾಡಿಸಿದಿರಾ, ಆ ಬೆರಳಿಗೆ ಅಭ್ಯಾಸ ಮಾಡಿಸಿದಿರಾ, ಅಲ್ಲೇ ಒತ್ತಿ 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 ಅಭ್ಯಾಸ ಮಾಡಿಸಿದಿರಾ. ಅದೇ ಆ ಇನ್ಸ್ಟಾಗ್ರಾಮ್ ನ ತೆಗ್ದಿ ಈ ಸೈಡ್ ಹಾಕ್ಬಿಡಿ, ರೈಟ್ ಸೈಡ್ ಇದ್ದಿದ್ದು ಐಕಾನ್ ಲೆಫ್ಟ್ ಸೈಡ್ ಹಾಕಿದ್ರೆ ನೀವು ನೆಕ್ಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಹೋಗ್ಬೇಕಂದ್ರೆ ಹಳೇ ಪ್ಲೇಸ್ ಎಲ್ಲಿತ್ತೋ ಅಲ್ಲೇ ನಿಮ್ ಕೈ ಹೋಗುತ್ತೆ. ಯಾಕಂದ್ರೆ ಅದು ಅಭ್ಯಾಸ ಆಗಿದೆ. ಅರ್ಥ ಆಗ್ತಿದ್ಯಾ? ಇವಾಗ ನೀವೇನೋ ಟೈಪ್ ಮಾಡ್ತಿದ್ದೀರಾ, ಟೈಪ್ ಮಾಡ್ಬೇಕು ಅಂದ್ರೆ ಅಷ್ಟೇ ABCDEFGH ಏನೋ ಆರ್ಡರ್ ವೈಸ್ ಇದೆಯಾ? ಇಲ್ಲ, ಎಲ್ಲೋ ಒಂದೊಂದ್ ಕಡೆ ಇದೆ, ಎಲ್ಲ ಮಿಕ್ಸ್ ಆಗಿದೆ. ಅದನ್ನು ಅಷ್ಟೇ, ನೀವೇನಾದ್ರು ಟೈಪ್ ಮಾಡ್ಬೇಕಾದ್ರೆ ಹುಡುಕ್ತೀರಾ, A ಎಲ್ಲಿದೆ, B ಎಲ್ಲಿದೆ, C ಎಲ್ಲಿದೆ, D ಎಲ್ಲಿದೆ ಅಂತ ಹುಡುಕ್ತೀರಾ? ಇಲ್ಲ ಅಲ್ವಾ? ಆಟೋಮೆಟಿಕ್ ಆಗಿ ಹಾಗೆ ಪಟ ಫಟ ಫಟ ಅಂತ ಓದುತ್ತೀರಾ ಅಲ್ಲ? ಹೇಗೆ ಸಾಧ್ಯ ಅದೆಲ್ಲ? ಹೇಗೆ ಅಂತ ಅಂದ್ರೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿಸಿದ್ದೀರಾ, ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಕರೆಕ್ಟಾ? ನೀವು ಅಭ್ಯಾಸ ಮಾಡ್ಕೊಂಡ ತಕ್ಷಣ ಅದು ಆಟೋಮೆಟಿಕ್ ಅಭ್ಯಾಸ ಆಗಿದೆ. ಇದು ಬರೀ ಟಾಪರ್ಸ್ ಮಾತ್ರ ಆಗುತ್ತಾ, ಇಲ್ಲ ಯಾರು ಆವರೇಜ್ ಇದ್ದೀರಾ, ಯಾರು ಬಿಲೋ ಆವರೇಜ್ ಇದ್ದೀರಾ ಅವರು ಸಹ ಇದೇ ತರನೇನಾ? ಐ ಥಿಂಕ್ ಅವರು ಇದೇ ತರನೇ ಅಪ್ಪ. ಕರೆಕ್ಟಾ? ಟಾಪರ್ಸ್ ಆಗಿದ್ರು ಅಷ್ಟೇ, ಅವ್ರು ಬಿಲೋ ಆವರೇಜ್ ಆಗಿದ್ರು ಅಷ್ಟೇ, ಇಲ್ಲ ಆವರೇಜ್ ಸ್ಟೂಡೆಂಟ್ಸ್ ಆಗಿದ್ರು ಅಷ್ಟೇ, ಎಲ್ಲಾರು ಯಾವ್ದಾದ್ರು ಬೆಳ್ಳು ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ, ಮೊಬೈಲ್ ಅಂದ್ಮೇಲೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತಾರೆ, ಅದು ಬೇರೆ ವಿಷಯ. ಚಾರ್ಟ್ ನೀಟಾಗಿ ಚಾರ್ಟ್ ಮಾಡಿರ್ತೀರ ಎಲ್ಲರ ಹತ್ರ, ಸೊ ನೀಟಾಗಿ ನಿಮ್ ಬೆಳ್ಳೆಲ್ಲ ಅಭ್ಯಾಸ ಆಗಿರುತ್ತೆ, ನೀಟಾಗಿ ಎಲ್ಲರೂ ಮಾಡ್ತಾರೆ. ಯಾರು A ಎಲ್ಲಿದೆ, B ಎಲ್ಲಿದೆ, C ಎಲ್ಲಿದೆ ಅಂತ ಹುಡ್ಕೊಂಡು ಕುತ್ಕೊಳ್ಳಲ್ಲ. ಕರೆಕ್ಟಾ? ಅದೇ ರೀತಿ ನೆಕ್ಸ್ಟ್ ಏನಂದ್ರೆ, ಇವಾಗ ಡೈಲಿ ನೀವು ಮಾರ್ನಿಂಗು 7 o'clock ಗೆದ್ರೆ, ಡೈಲಿ ಮಾರ್ನಿಂಗ್ 7 o'clock ಅಟ್ ಯಾವಾಗ ಏನೇ ಆಗ್ಲಿ 7 o'clock ಗೆದ್ದಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಒಂದ್ ವಾರ. ಯಾಕಂದ್ರೆ ನೀವು ಸ್ಕೂಲ್ಗೆ ಹೋಗ್ಬೇಕಾಗಿರುತ್ತೆ, ಇಲ್ಲ ಕಾಲೇಜ್ಗೆ ಹೋಗ್ಬೇಕಾಗಿರುತ್ತೆ. 7 o'clock ಗೆದ್ರೆ ರೆಡಿಯಾಗಿ 8 o'clock ಹೋಗೋದು, ಇಲ್ಲ 9 o'clock ಹೋಗೋದು, ಕನ್ವೀನಿಯಂಟ್ ಆಗಿ ಡೈಲಿ 7 ಗೆದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ 1 week ಇಲ್ಲ 2 weeks ಆದ್ಮೇಲೆ 7ಗೆ ಎಚ್ಚರ ಆಗುತ್ತೆ. ಕರೆಕ್ಟಾ? ನೀವೇನಾದ್ರೂ ಪ್ರಾಕ್ಟೀಸ್ ಅದಕ್ಕೇನಾದ್ರು ಕಷ್ಟಪಟ್ಟ? ಇಲ್ಲ ಅಲ್ವಾ? ಡೈಲಿ ಅದು ಸೇಮ್ ಟೈಮ್ ಗೆದ್ರಿ, ಸೇಮ್ ಟೈಮ್ ನೆಕ್ಸ್ಟ್ ನಿಮ್ಗೆ ಅಭ್ಯಾಸ ಆಗುತ್ತೆ. ಮತ್ತೆ ಕಾಲೇಜು ಸ್ಕೂಲು ಹೋಗ್ತಿದ್ರೆ ಅಲ್ಲಿ ಡೈಲಿ 12:30 1 o'clock ಲಂಚ್ ಬ್ರೇಕ್ ಇರುತ್ತೆ. ಡೈಲಿ 12:30 1 o'clock ತಿಂದು ಅಭ್ಯಾಸ ಮಾಡ್ಕೊಂತೀರಾ. ಯಾವಾಗ ರಜಾ ಕೊಡ್ತಾರೆ ಮನೇಲಿ, ರಜಾ ಕೊಟ್ಟಾಗ ಮನೇಲಿದ್ದಾಗ ಆಫ್ಟರ್ 1 or 2 3 weeks ನಿಮ್ ಮನೇಲಿದ್ರು ಸಹ ಆ ಟೈಮ್ ಕರೆಕ್ಟ್ ಆಗಿ ನೀವು ಟೈಮ್ ನೋಡಿಲ್ಲ ಅಂದ್ರೂ ಆಟೋಮೆಟಿಕ್ ಆಗಿ ಹೊಟ್ಟೆ ಹಸಿಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಇವತ್ತು ನಂಗೆ ಇಷ್ಟೊಂದು ಹೊಟ್ಟೆ ಹಸಿತಿದೆಯಲ್ಲ, ಎಷ್ಟು ಟೈಮ್ ಅಂತ ನೋಡಿದಾಗ 1 o'clock. ಓಕೆ, 1 o'clock ಆಲ್ರೆಡಿ ಆಗಿದೆ, ಯಾಕಂದ್ರೆ ಡೈಲಿ 1 o'clock ತಿಂತಿದ್ದೆ, ಸೊ 1 o'clock ನಂಗೆ ಹೊಟ್ಟೆ ಹಸಿತೆ. ಮತ್ತೆ ಡೈಲಿ ನಾನು 10 o'clock ನಿದ್ದೆ ಮಾಡ್ತಿದ್ರೆ ಆಬ್ವಿಯಸ್ಲಿ 10 o'clock ನಂಗೆ ಕರೆಕ್ಟಾಗಿ ನಿದ್ದೆ ಬರುತ್ತೆ. ಯಾಕೆ ಈ ತರ ಆಗುತ್ತೆ? ನಾವು ಡೈಲಿ ಮಾಡಿದ್ದೆ ನಮ್ಮ ಬಾಡಿಲಿ, ಅಂದ್ರೆ ಬಾಡಿಲಿ ಬಯೋಲಜಿಕಲ್ ಕ್ಲಾಕ್ ಇದೆ, ಆಲ್ರೆಡಿ ನಾವು ಸೆಟ್ ಮಾಡ್ಕೊಂಡಿರ್ತೀವಿ, ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಕರೆಕ್ಟಾ? ಅಂಡ್ ಕಾಲೇಜಿಂದ ಬಂದ ತಕ್ಷಣ ಮೊಬೈಲ್ ಇಟ್ಕೊಳ್ಬೇಕು, ಇಲ್ಲ ಕ್ಲಾಸ್ ಮುಗಿದ ತಕ್ಷಣ ಮೊಬೈಲ್ ಓಪನ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಬೇಕು, ವಾಟ್ಸಪ್ ಚೆಕ್ ಮಾಡ್ಬೇಕು, ಅದು ಅಭ್ಯಾಸ ಮಾಡ್ಕೊಂಡಿರ್ತೀರಾ, ಅದು ಆಟೋಮೆಟಿಕ್ ಆಗಿ ಆಗುತ್ತೆ. ಕರೆಕ್ಟಾ? ಇದೆಲ್ಲ ಅಭ್ಯಾಸ ಮಾಡ್ಕೊಂಡಿರೋ ನೀವು ಯಾಕೆ ಡೈಲಿ ಒಂದೇ ಟೈಮ್ಗೆ ಓದೋದು ಅಭ್ಯಾಸ ಮಾಡ್ಕೊಂಡಿಲ್ಲ? ಕರೆಕ್ಟ್ ಅಲ್ವಾ? ಡೈಲಿ ತಿನ್ನೋದು ಒಂದೇ ಟೈಮ್ಗಾದ್ರೆ ತಿನ್ನೋದು ಸೇಮ್ ಆಗಿ ಬರುತ್ತೆ, ಮಲಗೋದು ಒಂದೇ ಟೈಮ್ಗಾದ್ರೆ ಆಟೋಮೆಟಿಕ್ ನಿದ್ದೆ ಬರುತ್ತೆ. ಸೇಮ್ ಥಿಂಗ್, ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಓದೋದು ಡೈಲಿ ಮಾರ್ನಿಂಗ್ 4 o'clock ಗೆದ್ದಿ ಓದಿದ್ರೆ ಫಸ್ಟ್ 2 days ಕಷ್ಟ ಆಗುತ್ತೆ, 3 days ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಈಸಿ. ನಾನು ಎಷ್ಟು ಈಸಿಯಾಗಿ ಹೇಳ್ತಿದ್ದೀನೋ ಅಷ್ಟು ಈಸಿಯಾಗಿಲ್ಲ ಎದ್ದಿ ಓದ್ಬೇಕಂತ ಅಂದ್ರೆ. ಖಂಡಿತ ಸ್ಟಾರ್ಟಿಂಗ್ ಕಷ್ಟ ಆಗೇ ಆಗುತ್ತೆ. ಕರೆಕ್ಟಾ? ಬೇರೆ ಆಪ್ಷನ್ ಇಲ್ಲ ಅಂತ ಅನ್ಕೊಂಡು
ನಿಮ್ ಗೋಲ್ ಸೆಟ್ ಮಾಡಿ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ತಪಸ್ ಮಾಡ್ಬೇಕು ಅಂತ ಹೇಳಿದ್ದೆ. ತಪಸ್ ಮಾಡ್ಬೇಕು ಅಂತಂದ್ರೆ ಕಷ್ಟ ಬೀಳ್ಬೇಕಲ್ವಾ. ಸ್ಟಾರ್ಟಿಂಗ್ 1 ವೀಕ್ ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ಕಷ್ಟ ಆಗಿಲ್ಲ ಅಂತಂದ್ರು ನಿಮಗೆ ನಿಮ್ ಗೋಲ್ ರೀಚ್ ಆಗ್ಬೇಕು ಅಂತ ನೀವು ಒಂದು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡ್ರೆ, ಅರ್ಥ ಆಗ್ತಿದ್ಯಾ? ನಾನು ನೀಟ್ ಕ್ಲಿಯರ್ ಮಾಡಬೇಕು, ನಾನು ನೀಟ್ ಕ್ಲಿಯರ್ ಮಾಡಬೇಕು, ಇಲ್ಲ ನಾನು JEE ಕ್ಲಿಯರ್ ಮಾಡಬೇಕು, ಇಲ್ಲ ನಾನು KCET ಕ್ಲಿಯರ್ ಮಾಡಬೇಕು. ನಾನು ಕ್ಲಿಯರ್ ಮಾಡ್ಬೇಕಂದ್ರೆ ನಾನು ಡೈಲಿ 4 o'clock ಎದ್ದೇಳ್ಬೇಕು. ಎದ್ದಿಲ್ಲ ಅಂದ್ರೆ ನನ್ನ ಕೈ ಕ್ಲಿಯರ್ ಆಗಲ್ಲ. ಜಸ್ಟ್ ಕಣ್ಮುಚ್ಕೊಂಡು ನಿಮ್ಗೆ ಎಚ್ಚರ ಆಗಿಲ್ಲ ಅಂದ್ರೆ ನಂಗೆ ಕ್ಲಿಯರ್ ಆಗಲ್ಲ ಅಂತ ಅನ್ಕೊಳ್ಳಿ. ಅವಾಗ ಆಟೋಮೆಟಿಕ್ ಆಗಿ ಎದ್ದೇಳ್ತೀರಾ. 4 ಡೈಲಿ ಎದ್ದು ಅಭ್ಯಾಸ ಮಾಡಿ. ಡೈಲಿ ಸೇಮ್ ಪ್ಲೇಸಲ್ಲಿ ಹೋಗಿ ಕುತ್ಕೊಳ್ಳಿ. ನೀವು ಒಂದೇ ಪ್ಲೇಸಲ್ಲಿ ಓದ್ಬೇಕು. ಒಂದಿನ ಹಾಲು, ಒಂದಿನ ರೂಮು, ಒಂದಿನ ಕಿಚನು, ಒಂದಿನ ಆಚೆ ಕಾರಿಡಾರು, ಅದೆಲ್ಲ ಬೇಡ. ಡೈಲಿ ಒಂದ್ ಕಡೆ ನಾನು ಕುತ್ಕೊಂಡು ಓದ್ತೀನಿ ಅಂತಂದ್ರೆ ಆ ಪ್ಲೇಸ್ ಅಲ್ಲಿ ಬರೀ ಓದೋದು ಮಾತ್ರ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಕ್ ಹೋಗ್ಬಾರ್ದು. ಅರ್ಥ ಆಗ್ತಿದ್ಯಾ? ಡೈಲಿ 4 o'clock ಎದ್ದೇಳ್ತೀನಿ, ಓದ್ತೀನಿ. ಟೈಮ್ ಟೇಬಲ್ ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ನೀಟ್ ಆಗ್ಬೇಕು ಅಂತ ಅಂದ್ರೆ ನಾನು ಇದು ಸಬ್ಜೆಕ್ಟ್ ಇವತ್ತು ಮುಗಿಸ್ಬೇಕು. ಇದು ಒಂದು. ಎದ್ದೇಳ್ತೀನಿ 4 to 5, 6 to 6 ವರೆಗೂ ಓದ್ತೀನಿ. 6ಗೆ ಹೋಗಿ ಮುಖ ಕಾಲು ಕೈ ತೊಳ್ಕೊಂಡು ಬಂದು ಆಮೇಲೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ. ಓಕೆನಾ? ಯಾಕೆ ಮೆಡಿಟೇಷನ್ ಮಾಡಿ ಅಂತಂದ್ರೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಈಗಿನ ಕಾಲದ ಮಕ್ಳಿಗೆ ಕಾನ್ಸಂಟ್ರೇಷನ್ ಅನ್ನೋದು ಇಲ್ವೇ ಇಲ್ಲ. ಯಾಕಿಲ್ಲ? ಹೇಗಿರುತ್ತೆ ಕಾನ್ಸಂಟ್ರೇಷನ್? ನಂಗೆ ಗೋಲ್ ಇದೆ, ಓಕೆ, ಗೋಲ್ ಸೆಟ್ ಮಾಡಬೇಕು, ಓಕೆ, ನನ್ಗೆ ಆಸೆ ಇದೆ, ಓಕೆ. ಆ ಆಸೆ ತಕ್ಕನಂಗೆ ನಾನು ಒಂಚೂರು ಎಫರ್ಟ್ ಹಾಕ್ಬೇಕು. ಕಾನ್ಸಂಟ್ರೇಷನ್ ಮೇನ್ ಇಂಪಾರ್ಟೆಂಟ್ ಅಲ್ವಾ ನಿಮ್ಗೆ ಓದೋದಕ್ಕೆ? ಆ ಕಾನ್ಸಂಟ್ರೇಷನ್ ಬೇಕು ಅಂತ ಅಂದ್ರೆ ನೀವು ಮೆಡಿಟೇಷನ್ ಮಾಡಬೇಕು. ಜಸ್ಟ್ ಡೈಲಿ ಸ್ಟಾರ್ಟಿಂಗ್ 10 minutes ನೀವು ಆಗಲ್ಲ. ನಿಮ್ಗೆ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ಪಕ್ಕ. ಫಸ್ಟ್ ಡೇ 2 minutes ಟೈಮರ್ ಆನ್ ಮಾಡಿಟ್ಕೊಂಡು 2 minutes ಮೆಡಿಟೇಷನ್ ಪೋಸ್ ಗೊತ್ತು. ನೀಟಾಗಿ ಪದ್ಮಾಸನದಲ್ಲಿ ಕುತ್ಕೊಂಡು ನೀಟಾಗಿ ಕೈ ಇಟ್ಕೊಂಡು ಸ್ಟ್ರೈಟ್ ಆಗಿ ಕುತ್ಕೊಂಡು ಜಸ್ಟ್ ಸ್ಟಾರ್ಟಿಂಗ್ 2 minutes ನಿಮ್ಮ ಉಸಿರಾಟ ಕಡೆ ಮಾತ್ರ ಗಮನ ಕೊಡಿ. ಬೇರೆ ಯಾವ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರಬಾರ್ದು. ಅರ್ಥ ಆಗ್ತಿದ್ಯಾ? ಬೇರೆ ಯಾವ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರಬಾರ್ದು. ಯಾವುದೇ ಥಾಟ್ಸ್ ಇದ್ರೂ ಅದನ್ನ ಅವಾಯ್ಡ್ ಮಾಡಿ. ಕಂಪ್ಲೀಟ್ ಆ 2 minutes ನೀವು ಕಾನ್ಸಂಟ್ರೇಷನ್ ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ಸ್ಟಾರ್ಟಿಂಗ್ ಅದು ಕಷ್ಟ ಆಗುತ್ತೆ ಫಸ್ಟ್, ಬಟ್ ಸ್ಟಿಲ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಟ್ರೈ ಮಾಡಿ 1 or 2 days or 1 week ಆಫ್ಟರ್ ನಿಮಗೆ ಅಭ್ಯಾಸ ಆಗುತ್ತೆ. 2 minutes ಇಂದ ನಿಮ್ಗೆ ಯಾವಾಗ 2 minutes ಅಭ್ಯಾಸ ಆಗುತ್ತೆ 3 minutesಗೆ ಹೋಗಿ. 3 minutes ಅಭ್ಯಾಸ ಆದ್ಮೇಲೆ 4 minutes ಮಾಡಿ, 5 minutes, 10 minutes ಆ ಥರ ಮೆಡಿಟೇಷನ್ ಮಾಡಿ. ಅರ್ಥ ಆಗ್ತಿದ್ಯಾ? ಒಂದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಮೆಮೊರಿ ಪವರ್ ಬಿಲ್ಡ್ ಆಗುತ್ತೆ. ಬೇಕಂದ್ರೆ ನೀವು ಒಂದು 10 minutes ವಾಕ್ ಹೋಗಿ ಬನ್ನಿ ಆಚೆಗಡೆ. ಒಂದು 15 minutes ವಾಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರು ಕುಡೀರಿ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಚೆನ್ನಾಗಿ ಓದ್ಬೇಕು ಅಂದ್ಬಿಟ್ಟು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟು ಓದ್ಕೊಂಡು ಕುತ್ಕೊಂಡ್ಬಿಟ್ಟು ಎಕ್ಸಾಮ್ ಟೈಮಲ್ಲಿ ಆರೋಗ್ಯ ತಪ್ಪೋದ್ರೆ ಯಾರು ಬಂದು ಬರೀತಾರೆ ನೀವು ಓದಿದ್ನೆಲ್ಲ? ನೀವು ಹೋಗಿ ಬರಿಬೇಕಂದ್ರೆ ನಿಮ್ಮ ಬಾಡಿ ಫಸ್ಟ್ ಹೆಲ್ದಿ ಆಗಿರ್ಬೇಕಲ್ವಾ. ನಿಮ್ಮ ಬಾಡಿ ಹೆಲ್ದಿ ಆಗಿರ್ಬೇಕಂತಂದ್ರೆ ನೀವು ಹೆಲ್ದಿ ಹ್ಯಾಬಿಟ್ಸ್ನ ಬೆಳೆಸ್ಕೋಬೇಕು. ಓಕೆನಾ? ಮೊಬೈಲ್ನ ಎತ್ಕೊಳ್ಳೋ ಬದಲು ಎದ್ದ ತಕ್ಷಣ ಬುಕ್ ಇಟ್ಕೊಳ್ಳಿ. ಮೊಬೈಲ್ ಇಟ್ಕೊಳ್ಳೋ ಟೈಮಲ್ಲೆಲ್ಲ ಬುಕ್ಸ್ ಇಟ್ಕೊಂಡು ಕುತ್ಕೊಂಡ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಇವಾಗ ಮೆಡಿಟೇಷನ್ ಮಾಡ್ತೀರಾ. ಬಿಸಿನೀರು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬಿಸಿನೀರು ಕುಡ್ದೆ ಓದಿ, ಆಮೇಲೆ ಮೆಡಿಟೇಷನ್ ಮಾಡಿ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ಗೆ ಮೆಡಿಟೇಷನ್ ಮಾಡಿಬಿಡಿ, ಆಮೇಲೆ ಕುತ್ಕೊಂಡು ಓದಿ. ಓಕೆನಾ? ನಿಮ್ಮ ಕನ್ವೀನಿಯೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟು ರೆಡಿಯಾಗಿ ನೀವು ಕಾಲೇಜ್ಗೆ ಹೋಗ್ತಿರೋ ಸ್ಕೂಲ್ಗೆ ಹೋಗ್ತಿರೋ ಹೋಗ್ಬಿಟ್ಟು ಬನ್ನಿ. ಹೋಗಿ ಬಂದಮೇಲೆ ಅಲ್ಲೂ ಅಷ್ಟೇ ಕಾಲೇಜಲ್ಲಿ ಏನು ಟೀಚರ್ ಪಾಠ ಮಾಡ್ತಾರೆ ಕಾನ್ಸಂಟ್ರೇಟ್ ಇಟ್ಟು ಕೇಳಿ. ಅಲ್ಲಿ ನೀವು ಕೇಳಲೇ ಇಲ್ಲ ಅಂತ ಅಂದರೆ ಏನು ಯೂಸು? ಅಲ್ಲಿ ಟೈಮ್ ವೇಸ್ಟ್ ಆಯ್ತಲ್ಲ. ನೀವು ಅಲ್ಲಿಗೆ ಕಾನ್ಸಂಟ್ರೇಟ್ ಇಟ್ಟು ನೀಟಾಗಿ ಪಾಠ ಏನು ಮಾಡಿರ್ತಾರೆ ಅದು ನೀಟಾಗಿ ಕೇಳಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವೇ 5 minutes ಬ್ರೇಕ್ ಕೊಡ್ತಾರೆ. ಅದ್ರಲ್ಲಿ ಸುಮ್ಮನೆ ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ಅಂದರೆ ಸುಮ್ಮನೆ ಒಂದ್ಸಲಿ ನೋಡಿ ಏನೇನಿದೆ ಅಂತ ನೋಡ್ಕೊಳ್ಳಿ. ಅದು ಬಿಟ್ಟು ಫ್ರೆಂಡ್ಸ್ ಜೊತೆ ಆ ಕಡೆ ಈ ಕಡೆ ಕಯ್ಯ ಅಂತ ಮಾತಾಡೋದು ಅದರಿಂದೆಲ್ಲ ಟೀಚರ್ಸ್ ಡಿಸ್ಟರ್ಬ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಮಗಂತೂ ಲಾಸ್ ಆಗುತ್ತೆ. ಅದಂತೂ ನನ್ಗೆ ಪಕ್ಕ ಹೇಳ್ತೀನಿ. ಪಾಠ ಮಾಡ್ಬೇಕಾದ್ರೆ ನೀವು ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ಆ ಮಾತಾಡ್ತಿರೋದ್ರಿಂದ ಟೀಚರ್ಸ್ ಡಿಸ್ಟರ್ಬ್ ಆಗೋದಲ್ಲ, ನಿಮ್ ಫ್ಯೂಚರ್ ನೀವೇ ಕಲ್ಲು ಹಾಕೊಂತಿದ್ದೀರಾ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಕಾನ್ಸಂಟ್ರೇಟ್ ಇಟ್ಟು ಫಸ್ಟ್ ಕೇಳಿದ್ರೆ ಅಲ್ವಾ ಪಾಠ ಮಾಡೋದು ಅರ್ಥ ಆಗುತ್ತಾ ಇಲ್ವಾ ಅಂತ. ನೀವು ಕೇಳ್ದೇನೆ ಅಯ್ಯೋ ಮ್ಯಾಮ್ ಮಾಡೋದು ನಂಗೆ ಅರ್ಥ ಆಗಲ್ಲ, ಅಯ್ಯೋ ನಂಗೆ ಆ ಸರ್ ಮಾಡೋದು ಅರ್ಥ ಆಗಲ್ಲ ಅಂತ ಅಂದ್ರೆ ಯಾರು ರೆಸ್ಪಾನ್ಸಿಬಲ್ಲು?
ಅವ್ರಿಗೆ ಬರೋದು ಪೇಮೆಂಟ್ ಬರ್ತಾನೆ ಇರುತ್ತೆ, ನಿಮ್ಗೆ ಅರ್ಥ ಆದ್ರೂ ಅರ್ಥ ಆಗಿಲ್ಲ ಅಂತ ಅಂದ್ರು. ಲಾಸು ನಿಮಗೆ ಅಲ್ವಾ? ನೀವು ಸ್ವಲ್ಪ ಸ್ಮಾರ್ಟ್ ಆಗಿರ್ಬೇಕು. ಈಗಿನ ಕಾಲದ ಮಕ್ಳು ತುಂಬಾ ಸ್ಮಾರ್ಟ್, ಬೇರೆ ವಿಷಯದಲ್ಲೆಲ್ಲ. ಈ ವಿಷಯದಲ್ಲೆಲ್ಲ ಯಾಕೆ ಸ್ಮಾರ್ಟ್ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಸ್ಮಾರ್ಟ್ ಆಗಿರಿ, ಯುಟಿಲೈಸ್ ಮಾಡ್ಕೊಳ್ಳಿ. ಫೀಸ್ ಕಟ್ಟುತ್ತಿದ್ದೀರಾ, ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಪಾಠ ಕೇಳಿ ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲೇ ಕೇಳಿ, ಡೌಟು ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲೇ ನೀವು ಅರ್ಥ ಮಾಡ್ಕೊಂಡ್ ಬಂದ್ಬಿಟ್ರೆ ಮನೆಗೆ ಬಂದು ಸ್ವಲ್ಪ ಓದಿದ್ರು ಬೇಗ ಟೈಮ್ ಕಮ್ಮಿ ಕನ್ಸ್ಯೂಮ್ ಆಗುತ್ತೆ, ಜಾಸ್ತಿ ಓದ್ಕೋಬಹುದಲ್ವಾ? ಕರೆಕ್ಟ್ ಅಲ್ವಾ? ಸ್ಕೂಲ್ ಆದ್ಮೇಲೆ ನೀಟಾಗಿ, ಕಾಲೇಜು ಸ್ಕೂಲು ಆದ್ಮೇಲೆ ನೀಟಾಗಿ ಮನೆಗೆ ಬನ್ನಿ ಡೈರೆಕ್ಟ್ ಆಗಿ. ಅಲ್ಲಿ ಹೋಗೋಣ ಒಂದ್ಸಲಿ, ಇಲ್ಲಿ ಹೋಗೋಣ, ಅಲ್ಲಿ ಸುತ್ತಾಡಕ್ ಹೋಗೋಣ, ಇಲ್ಲಿ ಸುತ್ತಾಡಕ್ ಹೋಗೋಣ, ಹೋಯ್ತಾ ಟೈಮ್ ವೇಸ್ಟಾ? ಏನೋ ತಿಂಗ್ಳಿಗೊಂದ್ಸಲಿ ಹೋದ್ರೆ ಫೈನ್, ತಿಂಗ್ಳಿಗೊಂದ್ಸಲಿನೋ 2 ಸಲ ಹೋಗೋದು ಫೈನ್. ಡೈಲಿ ನಾನು ಕಾಲೇಜ್ ಆದ ತಕ್ಷಣ ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ. ಅಲ್ಲಿ ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ಎಲ್ಲ ನೀಟಾಗಿ ತಿನ್ಕೊಂಡು ಮನೆಗೆ ಬರೋ ಅಷ್ಟೇ ಸುಸ್ತಾಗಿರುತ್ತೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ, ನಿದ್ದೆ ಮಾಡಿದ್ರು ಅಷ್ಟರಲ್ಲಿ ಅಮ್ಮ ಊಟ ಕೊಡ್ತಾರೆ. ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ, ಮಲ್ಕೊಳ್ಳೋಣ ಅಷ್ಟೇ. ಹಿಂಗ್ ಮಾಡಿದ್ರೆ ಡಾಕ್ಟರು ಇಲ್ಲ, ಇಂಜಿನಿಯರು ಇಲ್ಲ. ಅರ್ಥ ಆಗ್ತಿದ್ಯಾ? ಕೊನೆಗೆ ಯಾವ ಜಾಬು ಇಲ್ಲಲ್ಲ, ಸುಮ್ನೆ ಅಳಿತಾ ಇರ್ಬೇಕು ಜಾಬು ಅಂತ. ಅದೆಲ್ಲ ಬಿಟ್ಟು ಕಾಲೇಜಿಂದ ಬೇಗ ಮನೆಗೆ ಬಂದ್ ಸೇರ್ಕೊಳ್ಳಿ. ಇಲ್ಲ ನಿಮ್ಗೆ ಜಾಸ್ತಿ ಟ್ರಾವೆಲ್ ಇದ್ರೆ ಬಸ್ಸಲ್ಲೇ ಒಂದ್ ಸ್ವಲ್ಪ ಹೊತ್ತು 5 ನಿಮಿಷ ಕುತ್ಕೊಂಡು ಕಾಮ್ ಆಗಿ ಮೆಡಿಟೇಷನ್ ಮಾಡಿ. ಅಂಡ್ ರೀಕಾಲ್ ಮಾಡ್ಕೊಳ್ಳಿ, ಅವತ್ತು ಪಾಠ ಏನೇನಾಗಿದೆ, ಮ್ಯಾಮ್ ಏನೇನ್ ಪಾಠ ಮಾಡಿದ್ದಾರೆ ಅಂತ ರೀಕಾಲ್ ಮಾಡ್ಕೊಂಡ್ ಬನ್ನಿ. ಯಾವ್ಯಾವ ಸಬ್ಜೆಕ್ಟು ಅಂತ ರೀಕಾಲ್ ಮಾಡ್ಕೊಂಡ್ ಬನ್ನಿ, ಓದ್ಕೊಂಡ್ ಬನ್ನಿ. ಪರವಾಗಿಲ್ಲ, ಓದೋದ್ ಕಷ್ಟ, ಬಸ್ಸಲ್ಲಿ ಕಯ್ಯ ಹಾಗೆ ಹೀಗೆ ಏನೇನೋ ಸೌಂಡ್ ಇದೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಐ ಅಗ್ರಿ. ಬಟ್ ನಮಗೆ ಗೋಲ್ ಅನ್ನೋ ಸೆಟ್ ಆಗಿದೆ ಅಲ್ಲ, ನಮ್ಗೆ ಅದ್ ಯಾವ್ದು ತಲೆ ಇಡಬಾರ್ದು. ಅಕ್ಕ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದು ನಮ್ಗೆ ಬೇಡ. ಅದೆಲ್ಲ ಡಿಲೀಟ್ ಮಾಡಿ ಬಿಸಾಕಿ, ನಿಮ್ದು ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ನಿಮ್ ಗೋಲ್ ಮೇಲೆ ಮಾತ್ರ ಇಟ್ಕೊಂಡು ಜಸ್ಟ್ ರಿವೈಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಆಮೇಲೆ ಮನೆಗೆ ಬಂದು ಕಾಲು ಕೈ ಮುಖ ತೊಳ್ಕೊಳ್ಳಿ ನೀಟಾಗಿ, ಫ್ರೆಶ್ ಅಪ್ ಆಗಿ. ಆಮೇಲೆ ಕುತ್ಕೊಂಡು ಏನಾದ್ರೂ ಸ್ನಾಕ್ಸ್ ಬೇಕಂದ್ರೆ 5 ನಿಮಿಷ ಸ್ನಾಕ್ಸ್ ತಿಂದು, ಲಿಟ್ಲ್ ಸ್ವಲ್ಪ ಹೆಲ್ದಿ ಆಗಿರೋ ಸ್ನಾಕ್ಸ್ ತಿನ್ನಿ. ಮತ್ತೆ ಬಂದು ನೀವಲ್ಲಿ 5 ಸ್ಟಾರ್ಟ್ ಮಾಡ್ತಿರೋ, 6 ಸ್ಟಾರ್ಟ್ ಮಾಡ್ತಿರೋ, ನಿಮ್ ಕನ್ವಿನಿಯಂಟ್, ನಿಮ್ ಟೈಮ್ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ನೀವು ಊಟ ತಿನ್ನೋವರೆಗೂ, ಊಟದ ಟೈಮ್ ವರ್ಗು ಎದೊಳ್ಬಾರ್ದು. ಯಾರು ನೀಟ್ ಓದ್ತಿದಾರ, ಯಾರು JEE ಓದ್ತಿದಾರ ಅವ್ರಂತ ಇರೋಂಗೆ ಇಲ್ಲ, ಅವ್ರು ಜಾಸ್ತಿ ಓದ್ಲೇಬೇಕು. ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದಾರ ಅವ್ರಿಗೂ ಅಷ್ಟೇ. ನಿಮ್ಗಲ್ಲಿ ಫಿಕ್ಸು, ಊಟಕ್ಕೆ ಕರೆದಾಗ ಹೋಗ್ಬೇಕು, 15 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು, ಮತ್ತೆ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಊಟ ಆದ್ಮೇಲೆ 10 ನಿಮಿಷ ವಾಕ್ ಮಾಡ್ಬಿಟ್ಟು ಬನ್ನಿ, ಆಯ್ತಾ? ಇಲ್ಲಾಂದ್ರೆ ಊಟ ಆದ್ಮೇಲೆ 100 ಸ್ಟೆಪ್ಸ್ ಹಾಕಿ ಬಂದ್ ಕುತ್ಕೊಳ್ಳಿ. ಊಟ ಆದ ತಕ್ಷಣ ಬಂದ್ ಕುತ್ಕೊಂಡ್ಬೇಡಿ, ಇಲ್ಲ ಮಲ್ಕೋಬೇಡಿ. ಊಟ ಆದ್ಮೇಲೆ 2 ನಿಮಿಷ ಆದ್ಮೇಲೆ 100 ಸ್ಟೆಪ್ಸ್ ಹಾಕಿ, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದ್ ಕುತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಓದೋದಕ್ಕೆ. ಸ್ಟಾರ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಿಮ್ ಸ್ಲೀಪಿಂಗ್ ಟೈಮ್ ನ ನೀವು ನೋಡ್ಕೊಳ್ಬೇಕು. 7 ಅವರ್ಸ್ ಸ್ಲೀಪ್ ಇರ್ಲೇಬೇಕು ನಿಮ್ಗೆ, ಮಿನಿಮಮ್ ಆರ್ ಮ್ಯಾಕ್ಸಿಮಮ್. ಅರ್ಥ ಆಯ್ತಾ? 7 ಅವರ್ಸ್ ಸ್ಲೀಪ್ ಇರೋ ತರ ಅಡ್ಜಸ್ಟ್ ಮಾಡ್ಕೊಂಡು 6 to 7 ಅವರ್ಸ್ ನೀವು ಮಲ್ಕೊಳ್ಳೇಬೇಕು. ಆತರ ಮಾರ್ನಿಂಗ್ 4ಗೆ ನಾನು ಎದೊಳ್ತೀನಿ ಅಂತ ಅಂದ್ರೆ ನೈಟ್ ಮಲ್ಕೊಳ್ಬೇಕಾದ್ರೆ 4 7 ಅವರ್ಸ್ ಇರ್ಬೇಕು. ಇಲ್ಲ ನಾನು ಮಾರ್ನಿಂಗ್ ಬೇಗ ಎದ್ದ ಅಭ್ಯಾಸ ಇಲ್ಲ, 5ಗೆ ಎದೊಳ್ತೀನಿ ಅಂತ ಅಂದ್ರೆ ಈವ್ನಿಂಗ್ 1 ಅವರ್ ಎಕ್ಸ್ಟ್ರಾ ಸಿಗುತ್ತೆ ಓದೋದಕ್ಕೆ. ಅರ್ಥ ಆಗ್ತಿದ್ಯಾ? ಈ ತರ ಸೆಟ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ನಿಮಗ್ ನೀವೇ ಸೇಮ್ ಟೈಮ್ ಸೆಟ್ ಮಾಡ್ಕೊಳ್ಳಿ. ಇವತ್ ನಾನು ಬೆಳಗ್ಗೆ 5ಗೆ ಎದೊಳ್ತಿದ್ದೀನಿ ಅಂದ್ರೆ 5ಗೆ ಎದೊಳ್ತೀನಿ. ಸಾಯಂಕಾಲ ನಾನು 6 o'clock ಹೋಗಿ ಓದ್ತೀನಿ ಅಂದ್ರೆ 6 o'clock ಓದೋದು ನಾನು. ನಾನು ಹಾಲಲ್ಲಿ ಡೈಲಿ ಕುತ್ಕೊಂಡು ಓದ್ತೀನಿ ಅಂದ್ರೆ ಹಾಲಲ್ಲೇ ಓದೋದು. ರೂಮಲ್ಲಿ ಕುತ್ಕೊಂಡು ಓದ್ತೀನಿ ಅಂದ್ರೆ ರೂಮಲ್ಲೇ ಕುತ್ಕೊಂಡು ಓದೋದು. ಈ ತರ ನೀವು ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ ದೇಹಕ್ಕೆ, ನಿಮ್ ಮನ್ಸಿಗೆ ಆಟೋಮೆಟಿಕ್ ಆಗಿ ನೀವು 1 ತಿಂಗಳಾದ್ಮೇಲೆ ನೀವು ಬೇಕು ಅಂದ್ರು ಬೇಡ ಅಂದ್ರೂ ಕುತ್ಕೊಂಡು ಓದ್ತೀರಾ. ಅದೇ ಟೈಮಿಗೆ ನೀವು ಟೈಮ್ ನೋಡೋದೇ ಬೇಡ, ಆಟೋಮೆಟಿಕ್ ಆಗಿ ನಿಮ್ಗೆ ಓದ್ಬೇಕು ಅಂತ ಫೀಲ್ ಆಗುತ್ತೆ. ಹೇಗೆ ಹೊಟ್ಟೆ ಹಸಿಯುತ್ತೋ, ಹೇಗೆ ನಿದ್ದೆ ಬರುತ್ತೋ, ಅದೇ ತರಾನೇ ನಿಮ್ಗೆ ಓದ್ಬೇಕು ಅಂತ ಅನ್ಸುತ್ತೆ. ಅನ್ಸೋ ತರ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸ್ಟಾರ್ಟಿಂಗು ಅದು ತುಂಬಾ ಕಷ್ಟ ಆಗತ್ತೆ. 6 o'clock ಬುಕ್ ಮುಂದೆ ಕುತ್ಕೊಳ್ಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಏನಾದ್ರೂ ಮಾಡಿ 6 o'clock ಬುಕ್ ಮುಂದೆ ಕುತ್ಕೊಳ್ಳಿ. ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಷ್ಟ ಆಗುತ್ತಲ್ಲ, ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ 6 o'clock ನೀವು ಬುಕ್ ಮುಂದೆ ಕುತ್ಕೊಂಡಾಗ ನೀವು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 6 o'clock ಬುಕ್ ಮುಂದೆ ಕುತ್ಕೊಂಡ್ಬಿಡಿ. 1 hour 1 ಕ್ವಶನ್ ಓದಿ, ಪರವಾಗಿಲ್ಲ. ಒಟ್ನಲ್ಲಿ ನೀವು ಎದೊಳ್ಬಾರ್ದು. ಆ ತರ ಮೈಂಡ್ ಕಷ್ಟಪಟ್ಟು ಕುತ್ಕೊಳ್ಳಿ. ಅರ್ಥ ಆಯ್ತಾ? ನೀವು ನೋಡಿ, ಅದ್ ಮಾಡಿ ನೋಡಿ, ನಿಮ್ಗೆ
ಅಭ್ಯಾಸ ಮಾಡ್ಕೊಂಡು ನೋಡಿ. ನಿಮಗೆ ಹೇಗೆ ಮೊಬೈಲ್ ಬೆರಳು ಹೇಗೆ ಟಕ ಅಂತ ಅಭ್ಯಾಸ ಮಾಡ್ಕೊಂಡಿದ್ದೀರೋ, ಹೇಗೆ ಅದು ಇನ್ಸ್ಟಾಗ್ರಾಮು ಎಲ್ಲಾನು ನೀಟಾಗಿ ಅದೆಲ್ಲ ಕ್ಯಾಚ್ ಮಾಡ್ಕೊಂತೀರಾ ಅಂತ ಅಂದ್ರೆ ಸಬ್ಜೆಕ್ಟ್ ಕ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ನಿಮ್ಗೆ ತೊಂದರೆ ಆಗಲ್ಲ. ಅರ್ಥ ಆಗ್ತಿದ್ಯಾ? ಅಂಡ್ ಪ್ರತಿಯೊಂದು ಕಾನ್ಸೆಪ್ಟ್ ನೀವು ಓದ್ಬೇಕಾದ್ರೂ ಅದ್ ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಂಡು ಓದಿ. ಅರ್ಥ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ನೋಡಿ, ಇಲ್ಲ ಅಂದ್ರೆ AI ನೋಡಿ. ಅಂಡ್ ಅದನ್ನ ನೋಡೋದಕ್ಕೆ ಅಂತ ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ಬೇರೆ ಏನು ನೋಡ್ಬೇಡಿ. ಕಂಟ್ರೋಲ್ ಯುವರ್ ಮೈಂಡ್. ನೀವು ಮೊಬೈಲ್ನ ಕಂಟ್ರೋಲ್ ಮಾಡ್ಬೇಕು, ಮೊಬೈಲ್ ನಿಮ್ಮನ್ನ ಕಂಟ್ರೋಲ್ ಮಾಡಬಾರ್ದು. ನಿಮ್ಗೆ ಯಾವಾಗ ಡಿಸ್ಟ್ರಾಕ್ಟ್ ಆದ ತಕ್ಷಣ ನಿಮ್ ಮನಸ್ಸಲ್ಲಿ ಒಂದೇ ಬರ್ಬೇಕು, ನೀವೇನಾದ್ರು ಡಾಕ್ಟರ್ ಅಂತ ಗೋಲ್ ಇಟ್ಕೊಂಡ್ರೆ ಡಾಕ್ಟರ್ ಕೋರ್ಟ್ ನೆನ್ಪಾಡ್ಬೇಕು ನಿಮ್ಗೆ. ಓಕೆನಾ? ಸೊ ನಿಮ್ಗೆ ಅದನ್ನ ತಲೆಯಲ್ಲಿ ಇದ್ಬೇಕು. ಇವಾಗ ನೀವೇನೋ ಒಂದು ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ. ಸ್ಟಾರ್ಟಿಂಗ್ ನೀವು ಓಪನ್ ಮಾಡಕ್ ಹೋಗ್ತೀರಾ, ಇನ್ಸ್ಟಾಗ್ರಾಮ್ ಓಪನ್ ಮಾಡಕ್ ಹೋಗ್ತೀರಾ, ಇಲ್ಲಾಂದ್ರೆ ಸ್ಟಾರ್ಟಿಂಗು ಯೂಟ್ಯೂಬ್ ಓಪನ್ ಮಾಡಕ್ ಹೋಗ್ತೀರಾ, ವಾಟ್ಸ್ಆಪ್ ಓಪನ್ ಮಾಡಕ್ ಹೋಗ್ತೀರಾ, ಚಾಟ್ ಮಾಡ್ಕೊಂಡ್ ಕುತ್ಕೋತೀರಾ. ಗುಡ್ ಮಾರ್ನಿಂಗು, ಗುಡ್ ನೈಟು, ಊಟ ಆಯ್ತಾ, ತಿಂಡಿ ಆಯ್ತಾ, ಇಲ್ಲ ನೀವು ಕೇಳಿಲ್ಲ ಅಂದ್ರೆ ಅವ್ರದ್ದು ಊಟನೂ ಆಗಲ್ಲ, ತಿಂಡಿನೂ ಆಗಲ್ಲ, ಗುಡ್ ಮಾರ್ನಿಂಗ್ ಆಗಲ್ಲ, ಗುಡ್ ನೈಟು ಆಗಲ್ಲ. ಇದೆಲ್ಲ ಬಿಟ್ಟಾಕಿ, ಇದರಿಂದೆಲ್ಲ ಯಾವ ಯೂಸು ಇಲ್ಲ. ದಯವಿಟ್ಟು ಕುತ್ಕೊಂಡು ಓದಿ, ಅರ್ಥ ಮಾಡ್ಕೊಂಡು ಓದಿ. ಅಂಡ್ ನೀವು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ, ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮೊಬೈಲ್ ಯೂಸ್ ಮಾಡೋದ್ರ ಬದಲು ಓದೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಟಾಪ್ ಅಲ್ಲಿ ಇರ್ತೀರಾ. ಪರ್ ಮಂತ್ 1 lakh ಸ್ಯಾಲರಿ ಸ್ಟಾರ್ಟಿಂಗ್ ಸಿಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲೈಫ್ ಎಷ್ಟು ಚೆನ್ನಾಗಿರುತ್ತೆ. ನೀವು ಎಲ್ಲಾರ ಮುಂದೆ, ನಿಮ್ ರಿಲೇಟಿವ್ಸ್ ಮುಂದೆ ಆಗಿರ್ಬೋದು, ನಿಮ್ ಫ್ರೆಂಡ್ಸ್ ಮುಂದೆ ಆಗಿರ್ಬೋದು, ಮೇನ್ ಆಗಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ನೀವು ಅಷ್ಟು ಚೆನ್ನಾಗಿರೋ ಒಳ್ಳೆ ಸ್ಯಾಲ್ರಿ ಒಳ್ಳೆ ಜಾಬ್ ಇದ್ರೆ ಜಸ್ಟ್ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ನಿಮ್ ಮೇಲೆ ನಿಮ್ ಪ್ರೌಡ್ ಫೀಲ್ ಆಗ್ಬೇಕು. ಕರೆಕ್ಟಾ? ಬೇರೆ ಯಾರೋ ಬಂದು ಹೇಳೋದ್ ಬೇಡ, ನಿಮಗ್ ನೀವು ಖುಷಿ ಕೊಟ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡ್ಬೇಡಿ. ಯೋಚನೆ ಮಾಡಿ, ನೀವೇನ್ ಮಾಡ್ತಿದ್ದೀರಾ, ಅದರಿಂದ ನಂಗೆ ಏನಾದ್ರು ಯೂಸ್ ಇದೆಯಾ? ನಾನು ಇನ್ಸ್ಟಾಗ್ರಾಮ್ ನೋಡ್ತಿದ್ದೀನಿ, ಇನ್ಸ್ಟಾಗ್ರಾಮ್ ನೋಡೋದ್ರಿಂದ ನಂಗೆ ಏನಾದ್ರು ಯೂಸ್ ಇದೆಯಾ? ಇಲ್ಲ. ಮತ್ತೆ ಯಾಕೆ ಬೇಡ, ಬಿಟ್ಟಾಕಿ. ನಾನು ಇದನ್ನ ಓದ್ತಿದ್ದೀನಿ, ಇದು ಓದೋದ್ರಿಂದ ನಂಗೆ ಯೂಸ್ ಇದೆಯಾ? ಇದೆ. ಬುಕ್ಸ್ ಓದೋದ್ರಿಂದ ಆಬ್ವಿಯಸ್ಲಿ ಯೂಸ್ ಇದೆ. ನಾನು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಿದ್ದೀನಿ, ಏನಾದ್ರು ಯೂಸ್ ಇದೆಯಾ? ಏನಾದ್ರು ರಿಲೇವೆಂಟ್ ಬೇಕಾಗಿರೋ ಏನೋ ವಿಷಯ ಮ್ಯಾಟರ್ ಬೇಕಂದ್ರೆ ಕೇಳ್ಬೇಕು. ಅದ್ ಬಿಟ್ಬಿಟ್ಟು ಅವಳು ನಿನ್ ಬಗ್ಗೆ ಹಿಂಗಂದ್ಲು, ಇವಳು ನಿನ್ ಬಗ್ಗೆ ಹಂಗಂದ್ಲು, ಅವ್ನ್ ನಿನ್ ಬಗ್ಗೆ ಹಿಂಗಂತ, ಇವ್ನ್ ಹಂಗಂದ, ಅವ್ನ್ ಹಂಗ್ ಮಾಡ್ಬಿಟ್ಟ, ಇವ್ನ್ ಹಿಂಗ್ ಮಾಡ್ಬಿಟ್ಟ ಅಂತ ಇವ್ರ ಬಗ್ಗೆ ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಅಂದವ್ರು ಯಾರು ಬಂದ್ಬಿಟ್ಟು ನಿಮ್ಗೆ ಸ್ಯಾಲ್ರಿ ಕೊಡಲ್ಲ. ಅಂಡ್ ಯಾರು ನಿಮ್ಮ ಹತ್ರ ಬಂದು ಶೇರ್ ಮಾಡ್ತಿದ್ದಾರೆ ಅವರು ಬಂದು ಸ್ಯಾಲ್ರಿ ಕೊಡಲ್ಲ. ಅರ್ಥ ಆಗ್ತಿದ್ಯಾ? ಅವಳು ಹೇಳಿ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅಂದ್ರೆ ನೀವ್ ಹೇಳಿರೋದು ಬೇರೆಯವ್ರ ಹತ್ರ ಯಾವಾಗ ಹೇಳಿರ್ತಾರೆ. ಸೊ ಬೆಟರ್ ಸ್ಟಾಪ್ ಡೂಯಿಂಗ್ ದಿಸ್ ಅಂಡ್ ಆಲ್ ನಾನ್ಸೆನ್ಸ್. ಅವಾಯ್ಡ್ ಮಾಡಿ. ಸರ್ಕಲ್ ಕಮ್ಮಿ ಇದ್ದಷ್ಟು, ನಮ್ ಫ್ರೆಂಡ್ ಸರ್ಕಲ್ ಕಮ್ಮಿ ಇದ್ದಷ್ಟು ನಮ್ ಲೆಸ್ ಡ್ರಾಮಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಡ್ರಾಮಾ ಕಮ್ಮಿ ಇರ್ಬೇಕು, ಓದೋದ್ ಜಾಸ್ತಿ ಇರ್ಬೇಕು. ಅವಾಗ ಉದ್ಧಾರ ಆಗ್ಬೋದು. ಫ್ರೆಂಡ್ಸ್ ಏನು ಸಿಗ್ತಾರೆ ಮುಂದೆನು. ಅರ್ಥ ಆಗ್ತಿದ್ಯಾ? ಫ್ರೆಂಡ್ಸೇ ಮಾಡ್ಬೇಡಿ, ಯಾರು ಮಾತಾಡ್ಬೇಡಿ, ಏನು ಮಾಡ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಮಾತಾಡ್ಸಿ, ಫ್ರೆಂಡ್ಸ್ ಇರ್ಬೇಕು, ಬೇಡ ಅಂತ ಅಲ್ಲ. ಬಟ್ ನಾನು 6 to 9 ನಾನು ಓದೋ ಟೈಮು, ಈ ಓದೋ ಟೈಮಲ್ಲಿ ನಂಗೆ ಯಾವ ಫ್ರೆಂಡ್ಸ್ ಬೇಡ, ಏನು ಬೇಡ. ಅದ್ಬಿಟ್ಟು ಬೇರೆ ಟೈಮಲ್ಲಿ ಫ್ರೆಂಡ್ಸ್ ಇರ್ಲಿ. ನಾನು ಮಾರ್ನಿಂಗ್ 4 to 6 ಓದೋ ಟೈಮಲ್ಲಿ ನನ್ಗೆ ಯಾರು ಬೇಡ. ಅದಾದ್ಮೇಲೆ ನೋಡ್ಕೊಳ್ಳೋಣ ಫ್ರೆಂಡ್ಸು ಎಲ್ಲಾರು. ಆ ಟೈಮ್ ನೀವು ಓದೋದಕ್ಕೆ ಅಂತ ಟೈಮ್ ಫಿಕ್ಸ್ ಮಾಡಿದ್ದೀರ ಅಂದ್ರೆ ಆ ಟೈಮಲ್ಲಿ ನಿಮ್ ಫ್ರೆಂಡ್ಸು ಅದು ಇದು ರಿಲೇಟಿವ್ ಅದು ಇದು ಯಾವ್ದು ಇರಬಾರ್ದು. ಅರ್ಥ ಆಗ್ತಿದ್ಯಾ? ಸೊ ಚೆನ್ನಾಗಿ ಓದಿ, ನಿಮ್ ಗೋಲ್ನ ರೀಚ್ ಆಗಿ. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು.